ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಸೂಪರ್ ಮ್ಯಾಚ್ ನಿನ್ನೆ ಆರ್ ಸಿ ಬಿಗಂತೂ ಸಾಲಿಡ್ ಮ್ಯಾಚ್. ಆಫ್ಟರ್ 17 ಇಯರ್ಸ್ ಚೆನ್ನೈಯಲ್ಲಿ ಬಂದು ಗರ್ಮೆ ಗುಸ್ಕೆ ಮಾರಂಗೆ ಅಂತ ಹೇಳಿ ತೋರಿಸ್ಬಿಟ್ರು ಆರ್ ಸಿ ಬಿ ಅವರು. ಸೂಪರ್. ಅವರು ಫಸ್ಟ್ ಟಾಸ್ ಒಂದು ಸೋತದಲ್ಲದೆ ಬೇರೆ ಎಲ್ಲ ವಿನ್ ಅವರು ನಿನ್ನೆ. ಅಂದರೆ ಟೀಮ್ ಆಡೋದು ನೋಡೋಗೆಲ್ಲ ಗೊತ್ತಿತ್ತು, ಜೋಶಲ್ಲಿದ್ದರು ಅವರು. ಅದೇ ಪಟ್ಟಿದಾರ್ ಯಂಗ್ ಕ್ಯಾಪ್ಟನ್ ಸೂಪರ್. ಅವನಿಗೆ ಒಂದು 3 ಲೈಫ್ ಸಿಕ್ಕಿತ್ತು, 4 ಲೈಫ್ ಅಂತ. ಆದರೆ ಅವನು ಯೂಸ್ ಮಾಡಿದ ಅದನ್ನು. ಹಾಗೆ ಅವನು ಸೂಪರ್ ಗೇಮ್ ಆಡಿದ. ಈ ಲೆಟ್ ಫ್ರಮ್ ದ ಫ್ರಂಟ್ ಸೂಪರ್ ಆಯಿತು. ಹಾಗೆ ಚಾನ್ಸೇ ಇಲ್ಲ ಸಿ ಎಸ್ ಕೆ ಅವರಿಗೆ. ಅವ್ರದ್ದು ಎಂತ ಅಂತ ಗೊತ್ತಿಲ್ಲ, ವಿಷಯ ಅಂತ ಗೊತ್ತಾಗಲಿಲ್ಲ ಮಾರೆ. ಭಾರಿ ಬೇಜಾರ್ಸಾಯಿತು ಮ್ಯಾಚ್ ನೋಡಿ. ಯಾಕಂದರೆ ಇಂಟೆಂಟೇ ಇರಲಿಲ್ಲ, ಅಂದರೆ ವಿನ್ ಆಗಬೇಕೆಂಬ ಒಂದು ಜೋಶೇ ಇರಲಿಲ್ಲ. ಅದು ಬೇಜಾರಾಯಿತು. ಯಾಕಂದರೆ ನಾವು ನಿನ್ನೆ ಎಕ್ಸ್ಪೆಕ್ಟ್ ಮಾಡಿದ್ದು ನೈಲ್ ಬೈಟಿಂಗ್ ಫಿನಿಶು ಹಾಗೆ ಹೀಗೆ ಅಂತೆಲ್ಲ ನೆನೆಸಿದ್ದು. ಆದರೆ ಇವ್ರದ್ದು ಲೆಕ್ಕಾಚಾರವೇ ಬೇರೆ ಇತ್ತ ಅಂತ. ಆದರೆ ಸಿ ಎಸ್ ಕೆ ಫ್ಯಾನ್ಸ್ನವರೆಲ್ಲ ಲಾಲಿಪಾಪ್ ತಂದಿದ್ರಂತೆ, ಅದು ಅವರೇ ತಿಂದು ಮನೆಗೆ ಹೋಗುವಾಗೆ ಮಾಡಿಬಿಟ್ರು ಆರ್ ಸಿ ಬಿ ಅವರು. ಆದರೆ ಏನು ಮಾಡಲಿಕ್ಕಾಗಲ್ಲ, ಮ್ಯಾಚ್ ಎಂತ ಇಲ್ಲ, ಒನ್ ಸೈಡೆಡ್ ಮ್ಯಾಚ್ ಆಯಿತು. ಅಂದರೆ ಏನು ಫೈಟ್ ಬ್ಯಾಕ್ ಇರಲಿಲ್ಲ ಸಿ ಎಸ್ ಕೆ ಅದು. ಹಾಗೆ ಆರ್ ಸಿ ಬಿ ಮಾತ್ರ ಸೂಪರ್. ಯಾಕಂದರೆ ಅವ್ರು ಫಸ್ಟ್ ಮ್ಯಾಚ್ ಕೋಲ್ಕತ್ತಕ್ಕೆ ಹೋಗಿ ಕೆ ಆರನ್ನು ಅವರ ಗರ್ಮೆ ಗುಸ್ಕೆ ಮಾರ ಇಲ್ಲಿ ಚೆನ್ನೈಗೆ ಬಂದು ಸಿ ಎಸ್ ಕೆ ಅವರಿಗೆ ಗರ್ಮೆ ಗುಸ್ಕೆ ಮಾರ ಅಂದರೆ ಸೂಪರ್ ಅಂತ. ಹಾಗಾಗಿ ಈ ಸಲ ಆ ಕಪ್ ನಮ್ಮದೇ ಎಂಬ ಇದಕ್ಕೆ ಒಂದು ವ್ಯಾಲ್ಯೂ ಬಂದಾಗೆ ಕಾಣ್ತಾ ಉಂಟು. ಹೇಳಿದಂಗೆ IPL ಎಡಿಷನ್ 18 ಕಾಣ್ತಾ ಉಂಟು ಆರ್ ಸಿ ಬಿ ಎತ್ತುತ್ತದ ಅಂತ ಕಪ್ಪು. ರೈಟ್ ಟೈಮಿಗೆ ಪೀಕ್ ಆಗಿದ್ದಾರೆ, ಆದರೆ ಅದನ್ನೇ ಮೇಂಟೈನ್ ಮಾಡಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. IPL ನಾವು ನೋಡ್ತಾ ಇದ್ದೇವೆ, ಟ್ರೆಂಡ್ ಇರ್ತದೆ. ಕೆಲವು ಟೀಮ್ ಸಡನ್ ಪೀಕ್ ಆಗ್ತಾರೆ, ಸಡನ್ ಡೌನ್ ಆಗ್ತಾರೆ. ಕೆಲವು ಟೀಮ್ ಪೀಕ್ ಆಗೋದಿಲ್ಲ, ಅದು ರೈಟ್ ಟೈಮಲ್ಲಿ ಪೀಕ್ ಆಗಿ ಮತ್ತೆ ಕಪ್ಪೆ ಹೊಡೆದು ಬಿಡ್ತಾರೆ. ಹಾಗಾಗಿ IPL ಹೇಳಲಿಕ್ಕಾಗಲ್ಲ. ಬಟ್ ಎಸ್ಟರ್ಡೇ ವಾಸ್ ಅ ಸೂಪರ್ ಆರ್ ಸಿ ಬಿ ಪ್ಲೇ. ಇಟ್ ವಾಸ್ ಅ ಟೀಮ್ ಎಫರ್ಟ್ ಲೆಡ್ ಬೈ ರಜತ್ ಪಟ್ಟಿದಾರ್. ಈ ಲೆಡ್ ಫ್ರಮ್ ದ ಫ್ರಂಟ್. ಡಿಸಿಷನ್ ಮೇಕಿಂಗ್ ಆಗಲಿ, ಬೌಲಿಂಗ್ ಚೇಂಜಸ್ ಆಗಲಿ ಎಲ್ಲ ಸೂಪರ್ ಇತ್ತು. ಮತ್ತು ಎಲ್ಲರದ್ದು ಎಫರ್ಟ್ ಸೂಪರ್, ಟೀಮ್ ಎಫರ್ಟ್ ಇಟ್ ವಾಸ್. ಸೊ ದೇ ವೇರ್ ಡಿಸರ್ವಿಂಗ್. ಆರ್ ಸಿ ಬಿ ವಾಸ್ ದ ಡಿಸರ್ವಿಂಗ್ ವಿನ್ನರ್ಸ್. ಅದೇ 17 ಇಯರ್ಸ್ ನಂತರ ಚಿಪ್ಪಾಕಲ್ಲಿ ವಿನ್ ಆಗೋದು ಸೂಪರ್ ಅದು ಮಾತ್ರ. ಯಾಕಂದರೆ ಬೇರೆ ಬೇರೆ ಕ್ಯಾಪ್ಟನ್ಸ್ ಬಂದಿದ್ರು, ಆದರೆ ಯಂಗ್ ಕ್ಯಾಪ್ಟನ್ ತೋರಿಸಿಕೊಟ್ಟ. ಅದೇ ಹೇಳಿದಲ್ಲ ಈಗ ಅಲ್ಲಿಂತ ಜನ್ ಗೋಲ್ಡ್ ಅಂತೇಳಿ ಜನ್ ಬೋಲ್ಡ್ ಆಡಿಬಿಟ್ಟ. ಸೂಪರ್ ಗೇಮ್. ಹಾಗೆ ಆರ್ ಸಿ ಬಿ ಅವರು ಫುಲ್ ಜೋಶಲ್ಲಿದ್ದಾರೆ. ಸಿ ಎಸ್ ಕೆ ಅವ್ರದ್ದು ಎಂಥ ಪ್ಲ್ಯಾನಿಂಗ್ ಅಂತಲೇ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಋತು ಓಪನಿಂಗ್ ಮಾಡಬೇಕು, ಅವ 1 ಡೌನ್ ಬರ್ತಾಯಿದ್ದಾನೆ. ಮೋಸ್ಟ್ಲಿ ರಚಿನನ್ನು ಕುತ್ಕೊಳಿಸಿ ಕಾನ್ವೇಗೆ ಕೊಡಬೇಕಾಗ್ತಿನ್ನು. ದೇ ಹ್ಯಾವ್ ಟು ಬಿ ಸೀರಿಯಸ್ ಇನ್ ದೇರ್ ಡಿಸಿಷನ್ ಮೇಕಿಂಗ್. ಅವ್ರದ್ದು ಟೀಮ್ ಅಷ್ಟೇನಿಲ್ಲ, ವಿಶೇಷ ಏನಿಲ್ಲ. ಯಾಕಂದರೆ ಮ್ಯಾಚ್ ವಿನ್ನರ್ಸ್ ವಿ ಕೆನಾಟ್ ಸಿ ಈಗ ಸಿ ಎಸ್ ಕೆಯಲ್ಲಿ ಅಷ್ಟು. ಮೊದಲಾದರೆ ಒಂದು 2-3 ಅಂತ ಹೇಳುವಾಗ ಹೆಸರು, ದೇ ಆರ್ ದ ಪ್ಯೂರ್ ಬ್ಯಾಟ್ಸ್ಮನ್ ಹೂ ಕ್ಯಾನ್ ವಿನ್ ದ ಮ್ಯಾಚಸ್. ಅದು ಕಾಣ್ತಾ ಇಲ್ಲ. ಹಾಗಾಗಿ ಸಿ ಎಸ್ ಕೆಗೆ ಇಟ್ಸ್ ಟಫ್ ಆಸ್ಕ್ ಅಹೆಡ್. ಬಟ್ ಅರ್ಲಿ ಸ್ಟೇಜ್ ಈಗ ವಿ ಕೆನಾಟ್ ಪ್ರೆಡಿಕ್ಟ್ ಎನಿಥಿಂಗ್. ಬಟ್ ಇಷ್ಟು ಆಡಿದ ಮ್ಯಾಚ್ ನೋಡುವಾಗ ಸಿ ಎಸ್ ಕೆ ಟೀಮ್ ಫುಲ್ ಡೌನ್ ಉಂಟು. ಆರ್ ಸಿ ಬಿ ಲುಕ್ಸ್ ಅ ಫೇವ್ರೇಟ್ ದಿಸ್ ಇಯರ್. ಸೊ ಹೋಪ್ ಈ ಫೇವ್ರೇಟ್ ಟೀಮ್ ವಿನ್ ಆಗಬೇಕು ಈ ಸಲ ಮಾತ್ರ. ಆ್ಯಕ್ಚುಲಿ ಒಳ್ಳೆ ಬ್ಯಾಟಿಂಗ್ ಲೈನಪ್ ಉಂಟು, ಮತ್ತು ಬೌಲಿಂಗ್ ಸಹ ಒಳ್ಳೆ ಇನ್ಕ್ಲೂಷನ್. ಭುವನೇಶ್ವರ್ ಬಂದು ಸೂಪರ್ ಇನ್ಕ್ಲೂಷನ್ ಆಗಿದೆ. ಬೌಲಿಂಗ್ಸ್ ಈ ಸಲ ಸ್ಟ್ರಾಂಗ್ ಕಾಣ್ತಾ ಉಂಟು. ಫೀಲ್ಡಿಂಗ್ ಯಾವಾಗಲೂ ಅವ್ರದ್ದು ಸೂಪರ್. ಹಾಗೆ ಈ ಸಲ ಕಪ್ ನಮ್ಮದೇ ಎಂಬುದು ಕಾಣ್ತಾ ಉಂಟು. ಮ್ಯಾಚ್ ನೋಡೋದಾದರೆ ಟಾಸ್ವರೆಗೆ ಚೆನ್ನೈ ಎಲ್ಲ ವಿನ್ ಆದರು. ಅಲ್ಲಿಂದ ಮ್ಯಾಚ್ ಮಾತ್ರ ವಿನ್ ಆದದ್ದು ಆರ್ ಸಿ ಬಿ. ಫ್ಯಾನ್ ಬೇಸ್ ಮಾತ್ರ ಸೂಪರ್ ಇತ್ತು. ಶೋರ್ ಮೀಟರ್ ನೋಡಿದ್ರಲ್ಲ, 113 ಡೆಸಿಬಲ್ ಹೋಗಿತ್ತು, 116 ಡೆಸಿಬಲ್ ಹೋಗಿತ್ತು. ಆದರೆ ಚೆನ್ನೈ ಕ್ರೌಡ್ ಮಾತ್ರ ತಣ್ಣಗಾಗಿಬಿಟ್ಟಿದ್ರು. ಮ್ಯಾಚ್ ಆ ನಮೂನೆ ಆಡಿದರು. ಅಂದರೆ ಆ ಇಂಟೆಂಟ್ ಇಲ್ಲದೆ ಬೇಜಾರಾಯಿತು, ತುಂಬ ಬೇಜಾರಾಯಿತು. ಯಾಕಂದರೆ ಸೋಲು ಗೆಲುವು ಓಕೆ, ಆದರೆ ಅದನ್ನು ಟ್ರೈ ಮಾಡಬೇಕಲ್ಲ ಅಲ್ಲಿವರೆಗೆ ಹೋಗಲಿಕ್ಕೆ. ಇದು ಟ್ರೈ ಅಲ್ಲ, ಇದೊಂದು 70-50 ರನ್ನಲ್ಲೇ ಸೋಲ್ವಾ ಅಂತೇಳಿ ಆಲ್ರೆಡಿ ಮನಸ್ಸು ಮಾಡಿ ಬಂದಾಗಿ ಕಾಣ್ತಾಯಿತ್ತು.
ಆದರೆ ಸ್ಟೀಫನ್ ಫ್ಲೆಮಿಂಗ್ ಹೇಳಿದ ಅದು ಪಿಚ್ ಎಲ್ಲ ಪ್ರಾಬ್ಲಮ್, ನಮಗೆ ರೀಡೇ ಮಾಡಲಿಕ್ಕೆ ಆಗ್ತಿಲ್ಲ, ಹೋಮ್ ಅಡ್ವಾಂಟೇಜ್ ಇಲ್ಲ ಅಂತ. ಅದು ಎಷ್ಟು ಸತ್ಯ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಇವರು ನೆನೆಸಿದಾಗೆ ಆಗಲಿಲ್ಲ. ಪಿಚ್ ವಾಸ್ ಸೋ ಟ್ಯಾಕಿ, ಬಾಲ್ ವಾಸ್ ಸ್ಟಾಪಿಂಗ್, ಸೊ ದೇ ಕುಡಂಟ್ ಪ್ಲೇ ದ ಶಾಟ್ಸ್. ಹಾಗೆ RCB ಅವ್ರು ಒಳ್ಳೆ ಬಾಲ್ ಹಾಕಿದ್ರು, ಪರ್ಫೆಕ್ಟ್ ಬೌಲಿಂಗ್ ಮಾಡಿದ್ದಾರೆ. ಹಾಗೆ ನೋಡುವ ಮುಂದೆ ಏನಾಗ್ತದೆ ಅಂತ. CSK ಅವರು ದೇ ಹ್ಯಾವ್ ಟು ಬಿ ಅಲರ್ಟ್, ಅದರ್ವೈಸ್ ದೇ ಆರ್ ಇನ್ ಆ್ಯಂಡ್ ಔಟ್. ಆ್ಯಕ್ಚುಲಿ ಮ್ಯಾಚ್ ವಿನ್ನರ್ಸ್ ಎದುರು ಬಂದು ದೇ ಹ್ಯಾವ್ ಟು ಟೇಕ್ ದ ಓನರ್ಶಿಪ್. ಆದರೆ RCBಗೆ ಏನು ತೊಂದರೆ ಇಲ್ಲ, ಹಾಗೆ ಮೊಮೆಂಟಮನ್ನು ಕಾಪಾಡಿದ್ರಾಯಿತು. ಈಸಿಲಿ ದೇ ವಿಲ್ ಬಿ ಇನ್ ಟು ದ ಪ್ಲೇ ಆಫ್ಸ್. ಆದರೆ ಲೀನಿಯನ್ಸಿ ಬರಬಾರ್ದು ಅಷ್ಟೇ. ಈ ಸಲ ಒಂದು ಒಳ್ಳೆ ಚಾನ್ಸ್ ಉಂಟು ಟು ಗೋ ಹೆಡ್. ನೋಡು ಎಂತೆಲ್ಲ ಆಗ್ತಾ ಅಂತ. ಆದರೆ CSK ನೆನೆಸುವಾಗ ಬೇಜಾರಾಗ್ತದೆ. ಲಾಲಿಪಾಪ್ ತಿಂದು ಮನೆಗೆ ಎಲ್ಲರೂ ಹೋಗಿರ್ಬೇಕು ನಿನ್ನೆ, ಮತ್ತೆ ಅಂತ. ಓಕೆ ಗೈಸ್, ರಿವ್ಯೂ ಏನು ಹೇಳುವಾಗಿಲ್ಲ, ಯಾಕಂದರೆ ಒನ್ ಸೈಡೆಡ್ ಮ್ಯಾಚ್ ಆದದ್ರಿಂದ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ RCB ಬ್ಯಾಟರ್ಸ್ನವರು ಸ್ಪಿನ್ನರ್ಸನ್ನು ಒಳ್ಳೆ ಆಡಿದರು. ಪಟ್ಟಿದಾರ್ ಶೋದ್ ದ ವೇ, ಹಿಸ್ 6 ಹಿಟ್ಟಿಂಗ್ ಸ್ಟ್ರೆಂತ್ ಇಸ್ ಸೂಪರ್ಬ್, ಟೈಮಿಂಗ್ ಆಫ್ ದ ಬಾಲ್ ಸೂಪರ್ಬ್. ಹಾಗೆ ಲಾಸ್ಟಿಗೆ ಟಿಮ್ ಡೇವಿಡ್ ಬಂದು ಆ ಲಾಸ್ಟ್ ಓವರಲ್ಲಿ ಒಂದು 3 6 ಹೊಡೆದು ಮ್ಯಾಚನ್ನು RCBಯ ಖಾತೆಯೊಳಗೆ ಹಾಕಿಬಿಟ್ರು. ಅಲ್ಲಿಗೆ ಮುಗಿಯಿತು, ಟಾಟಾ ಬಾಯ್ ಬಾಯ್ ಮಾಸಲಾಮ. ಹಾಗಾಗಿ ಸೂಪರ್ ಮ್ಯಾಚ್ ಅಂತ ನೆನೆಸಿದ್ದೆವು, ಆದರೆ ಒನ್ ಸೈಡ್ ಆಯಿತು. ಆದರೆ ಇರಲಿ, ಕೆಲವು ಸರ್ತಿ ಹಾಗೆ ಆಗ್ತದೆ. ಯಾಕಂದರೆ ಚೆನ್ನೈ ಪಿಚ್ಚಲ್ಲಿ ಏನು ಪ್ರೆಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಮಾರೆ. ಒಮ್ಮೊಮ್ಮೆ ಸ್ಪಿನ್ ಪಿಚ್ ಇರ್ತದೆ, ಒಮ್ಮೊಮ್ಮೆ ಟೂ ಪೇಸಿ ಇರ್ತದೆ, ಒಮ್ಮೊಮ್ಮೆ ಟ್ಯಾಕಿ ಪಿಚ್ ಇರ್ತದೆ. ಹಾಗಾಗಿ ನೋಡುವ ಏನರಲ್ಲ ಆಗ್ತದೆ ಅಂತ. ಓಕೆ, RCB ಫ್ಯಾನ್ಸ್, ಕಂಗ್ರ್ಯಾಚುಲೇಷನ್, ಯು ಡಿಡ್ ಇಟ್ ಆಫ್ಟರ್ 6183 ಡೇಸ್. ಅಂದರೆ 2008ಅಲ್ಲಿ ಆದದ್ದು ವಿನ್, ನೆಕ್ಸ್ಟ್ ಈಗ ನಿನ್ನೆ. ಹಾಗೆ ಯು ಹ್ಯಾವ್ ಟು ಸೆಲೆಬ್ರೇಟ್, ಇಟ್ಸ್ ಅ ಬಿಗ್ ಮೂಮೆಂಟ್. ಎಂಜಾಯ್ ಮಾಡಿ, ಗೌಜಿ ಮಾಡಿ. ಈ ಸಲ ಕಪ್ ನಮ್ಮದೇ ಅಂತೇಳಿ ಅದನ್ನು ತೋರಿಸ್ಕೊಡ್ಬೇಕು ಈ ಸಲ. ಓಕೆ, ಬಾಯ್ ಬಾಯ್ ಗಾಯ್ಸ್, ಯುವರ್ ಅಮಿತ್ ವಿಲ್ ಬಿ ಬ್ಯಾಕ್ ವಿತ್ ಅ ನ್ಯೂ ರಿವ್ಯೂ. ಅಲ್ಲಿವರೆಗೆ ಅದಂತ ಮಾಡ್ತಾರಲ್ಲ ಒತ್ತಿ ಸಬ್ಸ್ಕ್ರೈಬ್, ಅದೊಂದು ಮಾಡಿಬಿಡಿ ಮಾರೆ. ಸ್ವಲ್ಪ ವ್ಯೂ ಏನಾದರೂ ಬರೋದಾದ್ರೆ ಬರಲಿ, ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ. ಒಂದು ಇಂಟ್ರೆಸ್ಟಲ್ಲಿ ಮಾಡ್ತಾಯಿದ್ದೇನೆ, ನೋಡೋ. ಓಕೆ, ಬಾಯ್ ಬಾಯ್, ಲವ್ ಯು ಆಲ್.